ವೀಕ್ಷಕರೇ, ಇವತ್ತು ನಾವು ತಿಂಕಣಿ ಬ್ರಿಡ್ಜ್ ಮಹೇಶ್ ಹೋಟೆಲ ಹಣ ಹತ್ರ ಇದ್ದೀವಿ. ಈ ಹೋಟೆಲು ಭಾಳ ಚೆನ್ನಾಗಿ ಕಾಫಿ ಟೀ ಮಾಡಿಕೊಡ್ತಾರೆ, ಒಳ್ಳೆ ಪ್ರೀತಿಪೂರ್ವಕವಾಗಿ ಮಾತನಾಡ್ತಾರೆ. 24x7 ಯಾವಾಗಲೂ ಅವೈಲೇಬಲ್ ಇರ್ತದೆ. ಮತ್ತು ಮಾನವೀಯ ಕಾರ್ಯಗಳು ಸತತವಾಗಿ ಮಾಡ್ತಾ ಇರ್ತಾರೆ. ಮೊನ್ನೆ ನಾವು ನೋಡಿದ್ದೀವಿ, ಯಾವುದೋ ಒಬ್ಬ ಹುಡುಗ ಮಹಾರಾಷ್ಟ್ರದಿಂದ ಪೆಟ್ರೋಲ್ ಖಾಲಿಯಾಗಿ ಅಂತ ಬಂದಿದ್ದರು. ಅವರಿಗೆ ಪೆಟ್ರೋಲ್ ತಂದು ಕೊಟ್ಟು ಡೀಸೆಲು ಪೆಟ್ರೋಲು ಪಾಪ ಕೊಟ್ಟು ವಾಹನಕ್ಕೆ ಸಾಗಿಸಿದರು. ನಿರಂತರವಾಗಿ ಮಾಡ್ತಾರೆ. ಮಲ್ಲಿ ಇವರ ಹೋಟೆಲ್ ಹತ್ರ ಒಂದು ಹುಂಜವನ್ನು ಕಂಡೆವು ನಾವು, ಚಹಾ ಕುಡಿತಾ. ಆ ಹುಂಜ ವೈಶಿಷ್ಟ್ಯತೆ ಏನಂದರೆ, ಇಲ್ಲಿ ಹುಂಜ ಕಾಳಗ ಕೋಳಿ ಕಾಳಗ ಅಂತ ಒಂದು ಕ್ರೀಡೆ ಮಾಡ್ತಾರೆ. ಆ ಕ್ರೀಡೆಯಲ್ಲಿ ಇವರು ಸಾಕಿರ್ತಕ್ಕಂಥ ಹುಂಜ 20,000 ರೂಪಾಯಿ ಗೆದ್ದುಕೊಂಡು ಬಂದಿದಂತೆ. ಆ ಹುಂಜ ಹೆಂಗಿದೆ ಅದ್ರ ಬಗ್ಗೆ ಮಹೇಶ್ ಅಣ್ಣನಿಗೆ ನಾವು ಕೇಳ್ತೀವಿ. ಒಮ್ಮೆ ನಮ್ಮ ಜೊತೆಗೆ ಬನ್ನಿ. ಇಲ್ಲಿಗೆ ತಗೋಣ, ಅದಕ್ಕೆ ಇಲ್ಲಿಗೆ ತುಂಬ ಕುಂಡ್ರು. ಅಣ್ಣ ನಿಮ್ಮ ಹೆಸರೇನು? ಮಹೇಶ್ ಅಂತ. ಅಣ್ಣನ ಹೆಸರು ಮಹೇಶ್. ಅಣ್ಣ, ಸರ್ವಸಾಮಾನ್ಯವಾಗಿ ನಾವು ವಿಡಿಯೋ ಮಾಡ್ತಾ ಇದ್ದೀವಲ್ಲ, ಜನರಿಗೆ ಡೌಟ್ ಕಾಣಬಹುದು. ಇಂಥ ಹುಂಜೆ ಎಲ್ಲ ನಮ್ಮ ಕಡೆ ಎಲ್ಲ ಇರ್ತವೆ, ಅದರಲ್ಲಿ ಏನು ವಿಶಿಷ್ಟತೆ ಅಂತ ಕೇಳ್ತಾರಣ್ಣ. ಏನದು ವಯಸ್ಸಿರ್ತದೆ ಹುಂಜದು? ಈ ವಯಸ್ಸು ಇದ್ರದ್ದು 2 ವರ್ಷ ಸರ್. ಇದು 2 ವರ್ಷ. 2 ವರ್ಷ. ಇದು ಯಾವ ಹುಂಜೆ ಅಣ್ಣ? ಇದು ಡ್ಯಾಗ ಅಂತಾರೆ ಸರ್, ಕಪ್ ಡ್ಯಾಗ. ನಮ್ಮ ಉತ್ತರ ಕರ್ನಾಟಕದಾಗ ಕೋಳಿ ಪಂದ್ಯ ಭಾಳ ಫೇಮಸ್ ನಮ್ಮ ಕಡೆ. ಇದ್ರದ್ದು ಯಾವ ನಡೀತಾನೆ ಪಂದ್ಯಗಳು? ಸಂಕ್ರಾಂತಿ 10 ದಿನ ಮುಂಚೆ ಇರೋತ್ತಿಗೆ ನಡೀತದ್ರಿ. ಸಂಕ್ರಾಂತಿನ 10 ದಿನ ಮುಂಚೆ ಇರೋಕೆ ನಡೀತ್ರಿ. ಅಲ್ಲಿಂದ ಸ್ಟಾರ್ಟ್ ಆಗತ್ರಿ. ಸಂಕ್ರಮಣ 16, 17 ಮುಗಿದು ಹೋಗತ್ರಿ. ಅದ್ರೊಳಗೆ ನಾವು ಒಂದ್ಸಲ ಬಿಟ್ಟು ಗೆತ್ತಪ್ಪ ಅಂದ್ರೆ ಒಳ್ಳೆ ಸಂಕ್ರಮಣಕ್ಕೆ ಬಿಡ್ಬೇಕಂತ. ಅದ್ರ ಒಳಗಡೆ ಗೆದ್ದದ್ರಿ. ಈಗ 20,000 ರೂಪಾಯಿ ಗೆದ್ದದ್ರಿ. ಗೆದ್ಮ್ಯಾಗ ಒಳ್ಳೆ ಇನ್ನೊಂದ್ ಸಲಕ ಬಿಡ್ಬೇಕ್ರಿ 14 ಸಂಕ್ರಮಣಕ್ಕೆ. ಎಲ್ಲಿ ಬಿಡ್ಬೇಕು ಇದಕ್ಕೆ? ಕೋಳಿ ಪಂದ್ಯ ನಡೀತದ್ರಿ ನಮ್ಮ ಭಾಗದಾಗ ಒಂದಲ್ಲಿ, ಅಲ್ಲಿ ಬಿಡ್ಬೇಕು. ಮತ್ತೆ ಬಿಡ್ಬೇಕು. ಅದೇ ಏಸ್ ಬರ್ಸ್ ಹಂಗೆ ಪಂದ್ಯ ಆಡ್ಬೋದು ಇದು ಒಂಥರ. ಗೆದ್ರ ಇದಾಗತ್ರಿ, ಮತ್ತೆ ಸೋತಿ ಆದ್ರೆ ಹೇಳಕ್ಕಿಲ್ರಿ. ಅದ್ರ ಚಾಕಿಂದ ಗಾಯಗಳು ಆಗ್ತಾವ್ರಿ. ಗಾಯದಿಂದ ಕಾಲು ಹೋಗ್ಬೋದು, ರಕ್ಕಿ ಹೋಗ್ಬೋದು, ಮೇಗೇನ ಆದ್ರೂ ಮನೆಗೆ ಉಳಿತದ್ರಿ. ಏನದಕ್ಕೂ ಸಜ್ಜಿ ಇಲ್ಲ, ನಾನು ಕೇಳ್ಬಿಟ್ಟೆ ಏನು ನಶಾ ಪದಾರ್ಥ ಸಜ್ಜಿ ಗೋಧಿ ಕೊಡ್ತೀರಿ ಕಾಳುಗಟ್ಟೆ ಮನ್ಯಾಗ. ತಿನ್ನೋದೇ ಅದೇ ಜಾಸ್ತಿ. ಕೋಳಿಯ ಗಾತ್ರ ನೋಡಿ ಮಾಡಲಾಗ್ತದ, ವೇಟ್ ನೋಡಿ, ತೂಕ ನೋಡಿ ನೋಡಿ ತೂಕ ಇರ್ತದೆ. ಒಳ್ಳೆ ನೋಡಿ ಎಷ್ಟು ಸಿಟ್ಟು ಬರ್ಬೇಕ. ಏನ್ ಮಾಡ್ಬೇಕು ಅದಕ್ಕ? ಹಸಿ ತತ್ತಿ ಅದ್ರೊಳಗ ಸಜ್ಜಿ ಒಳಗ ಕಲ್ಸಿಗೇಸಿ ತಿನ್ಸ್ಬೇಕ್ರಿ ಕೋಳಿ. ಮನುಷ್ಯಕ್ಕೆ ಸಿಟ್ಟು ಬರಲ್ಲ ತಿಂದ್ರೆ. ಇಲ್ರಿ, ನೋಡಿ ಎಷ್ಟು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕೋಳಿ ಕಾಳಗ ಯಾವ ಥರ ಮಾಡಲಾಗ್ತದೆ. ಇಲ್ಲಿ ನಮ್ಮ ಕಡೆ ಎಲ್ಲ ಬೇರೆ ಬೇರೆ ಕ್ರೀಡೆ ಆಡ್ತಾ ಇದ್ದೀವಿ, ಆದರೆ ಈಗ ಇಲ್ಲಿಯೂ ಸಹ ಉತ್ತರ ಕರ್ನಾಟಕ ಎಸ್ಪೆಷಲಿ ತಿಂತಿಣಿ ನಾಡಿನಲ್ಲಿ ಈಗಲೂ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕಾಳಗಗಳನ್ನು ನಾವು ಕಾಡ್ತಾ ಇದ್ದೀವಿ. ಇಂಥ ಕಾಳಗಗಳು ಹಿಂದೂ ಪ್ರಾಚೀನ ಕಾಲದಲ್ಲಿ ಎದ್ದಿದ್ದು. ಮನುಷ್ಯರ ಜೊತೆ ಕಚ್ಚಾಡಿಸೋದಾಗಲಿ ಅಥವಾ ಪ್ರಾಣಿಗಳ ಕಚ್ಚಾಡಿಸೋದಾಗಲಿ ಸ್ವಲ್ಪ ಕೋಳಿ ಕಾಳಗದಲ್ಲಿ ಸರ್ವಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ. ಭಾಳ ಖುಷಿಯಾಯಿತು ಅಣ್ಣನಿಗೆ. ಮತ್ತು ನೋಡಿ ಸ್ವತಃ ಇಲ್ಲಿಂದ ಹಾದು ಹೋಗುವಾಗ ಒಮ್ಮೆ ಅಣ್ಣನವರ ಚಹಾವನ್ನು ಕುಡಿದು ಸವಿದು ಈ ಹೊನ್ನಂಜನ ದರ್ಶನ ಪಡ್ಕೊಂಡು ಯಾವ ಥರ ಬಹುಮಾನವನ್ನು ಗೆದ್ದಿದೆ ಅಂತ ಕೇಳಿಕೊಂಡು ಮತ್ತೆ ಹೋಗಿ ಎಲ್ಲರಿಗೆ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.